ಗುರುಗಳೇ. ನೀವು ಅನ್ಕೊಂಡ್ರಿಂದ ಇನ್ನು 20% ನನಗೆ ಹೆಚ್ಚಿಗೆನೇ ಬಂದಿತ್ತು ಗುರುಗಳೇ. ಹೆಚ್ಚಿಗೆ ಬಂದಿದ್ದೀನಾ? ಹೆಚ್ಚಿಗೆನೇ ಬಂದಿತ್ತು ಗುರುಗಳೇ ನನಗೆ. ಇವಾಗ ನಮ್ದೊಂದು ಡೀಲ್ ಇರುತ್ತಲ್ಲ, ಆ ಡೀಲ್ಗೆ ಒಪ್ಕೋಬೇಕಲ್ಲ ಇವಾಗ ನೀವು. ಅಯ್ಯೋ ಮಾಡ್ಕೊಡ್ ಬನ್ನಿ ಗುರುಗಳೇ ನಮ್ಮ ಮನೆಗೆ. ನಿಮ್ದು ಹೋಳಿಗೆ ತುಪ್ಪ ನಾನು ರೆಡಿಯಾಗಿ ಮಾಡಿಟ್ಟಿರ್ತೀನಿ, ನೀವ್ ಯಾವಾಗ ಬರ್ತೀನಿ ಅಂತ ಅಲ್ಲಮ್ಮ ಅದು ಏನು ಅಂತ ಕೇಳ್ತಾನೆ ಇಲ್ಲಲ್ಲಮ್ಮ ನೀವು, ಏನ್ ನನಗ್ ಡೀಲ್ ಅಂತ? ಗೊತ್ತು. ಆ ನಿಮ್ ಡೀಲ್ ನನಗ್ ಗೊತ್ತು ಗುರುಗಳೇ. ನಾನು ಎನಿ ಟೈಮ್ ನೋಡ್ತಾ ಇರ್ತೀನಲ್ಲ, ನಿಮ್ ಭಕ್ತಳು ಗುರುಗಳೇ ನಾನು. ಅಯ್ಯೋ ನಿಮ್ಮ ನನ್ ತಾಯಿ. ಫೋನಿಗೋಸ್ಕರ ನಾನು ಇಷ್ಟು ಕಾಯ್ತಿದ್ದೆ ಗುರುಗಳೇ. ನಿಜವಾಗ್ಲೂ ಇವತ್ತು ಯಾಕೋ ಆಗಲಿಂದ ಮನಸ್ಸು ಬಹಳ ಖುಷಿ ಅನ್ಸುತ್ತೆ ಗುರುಗಳೇ ನನಗೆ. ಅಂದ್ರೆ ಫೋನ್ ನನ್- ಮಾಡ್ತೀನಿ ಅಂತ ಅನ್ಕೊಂಡು. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ನಮಸ್ಕಾರಮ್ಮ, ಯಾರಮ್ಮ ಮಾತಾಡೋದು? ನಾವು ಹುಬ್ಳಿಯಿಂದ ಗುರುಗಳೇ. ಹುಬ್ಳಿಯಿಂದ ಹೇಳಮ್ಮ. ನಾವು ಶೈಲಾ ಅಂತ ಗುರುಗಳೇ, ಹುಬ್ಳಿಯಿಂದ. ಓಕೆ ಅಮ್ಮ. ಹಾ, ನೀವ್ ಹೇಳ್ಕೊಟ್ಟ ವೃತ್ತದಿಂದ ನನಗೆ ಅನುಗ್ರಹ ಆಗಿದೆ ಗುರುಗಳೇ. ಅಂದ್ರೆ 9 ವಾರದ ವ್ರತವನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಏನು? ಹುಂಡ್ರು ಗುರುಗಳೇ, ಹೇಳ್ಕೊಟ್ಟಿದ್ದೀರಾ. ಪವಾಡ್ ಆಗಿದೆ ಅಂತ ತಾಯಿ ನಿಮ್ಗೆ? ಹುಂಡ್ರು ಗುರುಗಳೇ, ಪವಾಡ ಆಗಿದೆ ಅಯ್ಯಯ್ಯೋ ನನ್ ತಾಯಿ, ಎಷ್ಟನೇ ವಾರದಲ್ಲಿ ಆಯ್ತಮ್ಮ? ನನಗೆ. ಒಂದ್ 6 ವಾರ 7 ವಾರದಾಗ ಆಗೈತೆ ಗುರುಗಳೇ. 6 ವಾರ 7 ವಾರದಲ್ಲಿ ಆಗಿತ್ತೇನಮ್ಮ? ಹೌದು ಗುರುಗಳೇ. ಗೊತ್ತಾಯ್ತಾ ರಾಯರ್ ಪವಾಡ ಎಂತದಿದೆ ಅಂತೇಳಿ? ಗೊತ್ತಾಯ್ತು ಗುರುಗಳೇ. ನಾನು ಅದಕ್ಕೆ ಹೇಳ್ತಾ ಇರೋದು, ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ಸಾಕು, ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ. ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಜೀವಂತವಾಗಿ ಇವತ್ತಿಗೂ ಕುಳಿತಿದ್ದಾರೆ. 354 ವರ್ಷ ಆಯ್ತು ರಾಯರ ಆರಾಧನೆ. ಇವಾಗ ಆಲ್ರೆಡಿ ಮತ್ತೆ ಬರ್ತಾ ಇದೆ ತಾಯಿ, 354ನೇ ವರ್ಷ. ರಾಯರ್ನ ಯಾರು ನಂಬಿ ಒಂದ್ ಹೆಜ್ಜೆ ಮುಂದಾಗ್ತಾರೆ ಅವ್ರ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ಮಹಾನ್ ಗುರುಗಳು. ಇವತ್ತು ನಿನ್ ಪವಾಡ ಏನಾಯ್ತು ಅಂತ ಕೇಳ್ಬೋದೇನಮ್ಮ? ಗುರುಗಳೇ, ಹೌದು. ನಾನೇನೋ ಒಂದು ಕೆಲಸ ಒಬ್ಬರಿಗೆ ಏನೋ ಒಂದು ಮಾಡ್ಕೊಡ್ಬೇಕಾಗಿತ್ತು ಗುರುಗಳೇ. ಅವ್ರಿಗೆ ಮಾಡ್ಕೊಟ್ಟಿದ್ರಿಂದ ನನಗೆ ಅನುಗ್ರಹ ಆಗೈತಿ ಗುರುಗಳೇ. ನಾನು ಗೋಲ್ಡ್ ತಗೊಂಡಿನಿ ಗುರುಗಳೇ. ಪರವಾಗಿಲ್ಲಲ್ಲಮ್ಮ ತಾಯಿ, ಬಂತೇನಮ್ಮ. ಎಲ್ಲಾದು ಬಂದೇ ನೀವ್ ಅಂದುಕೊಂಡಿದ್ದು ಹೆಚ್ಚಿನ ರೀತಿಯಾಗಿ ಬಂದಿರಬಹುದು ಅಂತ ನನ್ನ ಅನಿಸಿಕೆ, ಅಲ್ವೇನಮ್ಮ? ಬಂದೈತಿ ಗುರುಗಳೇ. ನೀವು ಅನ್ಕೊಂಡ್ರಿಂದ ಇನ್ನು 20% ನನಗೆ ಹೆಚ್ಚಿಗೆನೇ ಬಂದಿತ್ತು ಗುರುಗಳೇ. ಹೆಚ್ಚಿಗೆ ಬಂದಿದ್ದೀನಾ? ಹೆಚ್ಚಿಗೆನೇ ಬಂದೈತಿ ಗುರುಗಳೇ ನನಗೆ. ಇವಾಗ ನಮ್ದೊಂದು ಡೀಲ್ ಇರುತ್ತಲ್ಲ, ಆ ಡೀಲ್ಗೆ ಒಪ್ಕೋಬೇಕಲ್ಲ ಇವಾಗ ನೀವು. ಅಯ್ಯೋ ಮಾಡ್ಕೊಡ್ ಬನ್ನಿ ಗುರುಗಳೇ ನಮ್ಮ ಮನೆಗೆ. ನಿಮ್ದು ಹೋಳಿಗೆ ತುಪ್ಪ ನಾನು ರೆಡಿಯಾಗಿ ಮಾಡಿಟ್ಟಿರ್ತೀನಿ, ನೀವ್ ಯಾವಾಗ ಬರ್ತೀನಿ ಅಂತ ಅಲ್ಲಮ್ಮ ಅದು ಏನು ಅಂತ ಕೇಳ್ತಾನೆ ಇಲ್ಲಲ್ಲಮ್ಮ ನೀವು, ಏನ್ ಡೀಲ್ ಅಂತ? ನಿಮ್ ಡೀಲ್ ನನಗ್ ಗೊತ್ತು ಗುರುಗಳೇ. ನಾನು ಎನಿ ಟೈಮ್ ನೋಡ್ತಾ ಇರ್ತೀನಲ್ಲ, ನಿಮ್ ಭಕ್ತಳು ಗುರುಗಳೇ ನಾನು. ನಿಮ್ಮ ಫೋನಿಗೋಸ್ಕರ ನಾನು ಇಷ್ಟು ಕಾಯ್ತಿದ್ದೆ ಗುರುಗಳೇ. ನಿಜವಾಗ್ಲೂ ಇವತ್ತು ಯಾಕೋ ಆಗಲಿಂದ ಮನಸ್ಸು ಬಹಳ ಖುಷಿ ಅನ್ಸುತ್ತೆ ಗುರುಗಳೇ ನನಗೆ. ಅಂದ್ರೆ ಫೋನ್ ಮಾಡ್ತೀನಿ ಅಂತ ಅನ್ಕೊಂಡಿದ್ರೇನು? ಏನೋ ಗುರುಗಳೇ, ನನಗ್ ಅವಾಗಿಂದ ಏನೋ ಮನಸ್ಸಿಗೆ ಒಂಥರ ತಳಮಳ, ಸಮಾಧಾನ, ಏನೋ ನನಗೆ ಏನೋ ಒಂದ್ ಒಟ್ಟ ನಾನ್ ಮಾಡ್ತೀನಿ, ನನಗ್ ಫೋನ್ ಬರುತ್ತೆ, ನಾನ್ ಮಾತಾಡ್ತೀನಿ, ನಾನು ಅದೇ ಗುರುಗಳೇ. ನನಗ್ ಬಾಳ ಅಂದ್ರೆ ಬಾಳ ಖುಷಿ ಆಗ್ತಿತ್ತು ಆಗಲಿಂದ. ಇವಾಗ ಬಾಳ ಅಂದ್ರೆ ಬಾಳ ಖುಷಿ ಆಗಿತ್ತು ಗುರುಗಳೇ, ನೀವು ನನಗ್ ಫೋನ್ ಮಾಡಿ ಮಾತಾಡ್ತಾ ಇರೋದು ನಿಮ್ ಜೊತೆ ನಾನು. ಅಯ್ಯಯ್ಯೋ ನನ್ ತಾಯಿ, ನೋಡಿಮ್ಮ, ಇನ್ನೊಂದು ವಿಚಾರದಲ್ಲಿ ಇಲ್ಲಿ ನಾನು ನಿಮ್ಮ ಹಾಗೆ ಭಕ್ತ, ರಾಯರಿಗೆ ನಾನು ನಿಮ್ಮ ಹಾಗೆ ಭಕ್ತ. ನಾನು ಏನ್ ಹೇಳ್ತಾ ಇದ್ದೀನಂದ್ರೆ, ನಮ್ಮ ದಾರಿ ಮಾರ್ಗ ತೋರ್ಸೋ ದೊಡ್ಡ ಗುರುಗಳೇ ನೀವು, ಗುರುಗಳೇ ನಮಗೆ. ಅಯ್ಯೋ ನನ್ ತಾಯಿ, ನೀವೇ ಎಲ್ಲ ಕಟ್ತಾ ಇದ್ದೀರಾ. ರಾಯರ 2ನೇ ಪವಾಡ ನಿಮ್ದೇ ಗುರುಗಳೇ ನಮಗೆ. ರಾಯರ್ 1ನೇ ಪವಾಡ, ನಿಮ್ದು 2ನೇ ಪವಾಡ ಗುರುಗಳೇ. ಅಯ್ಯಯ್ಯೋ ನನ್ ತಾಯಿ, ಎಲ್ಲಾ ರಾಯರ ಕೃಪೆ ಅಮ್ಮ. ಎಲ್ಲಾ ತಾಯಿಂದ್ರು ಏನ್ ಹೇಳ್ತಾ ಇದಾರೆ, ಯಾಕಂದ್ರೆ ಒಂದು ನನ್ನ ಧ್ವನಿ ಮುಖಾಂತರದಲ್ಲಿ ನಾನು ಏನ್ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ತಾಯಿ, ಎಲ್ಲಾ ತಾಯಿಂದಿರ ಕಣ್ಣೀರು ಒರೆಸುವಷ್ಟು ಶಕ್ತಿ ನನ್ನಲ್ಲಿ ತುಂಬು ತಂದೆ ಅಂತಂದು ದೇವರಲ್ಲಿ ಕೇಳ್ಕೊಂಡು ಬಂದಿದ್ದೇನೆ. ಅದೇ ಮುಖಾಂತರದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ರಾಯರಲ್ಲಿ ಕೇಳ್ಕೊಂಡಿದ್ದೀನಿ. ಎಲ್ಲಾ ತಂದೆ ತಾಯಿಂದಿರ ಕಣ್ಣೀರು ಒರೆಸುವ ಶಕ್ತಿ ನೀವು ನನಗೆ ತುಂಬಿ ತಂದೆ, ಅದೊಂದು ನನಗೊಂದು ಕೊಟ್ಟು ಬಿಡಿ ಅಂತ ಕೇಳಿದ್ದೀನಿ ರಾಯರಲ್ಲಿ. ತಥಾಸ್ತು ಅಂತ ಹೇಳಿ ಅವರೇ ಆಶೀರ್ವಾದ ಮಾಡಿದ್ದಾರೆ. ನೋಡಮ್ಮ ತಾಯಿ, ನನಗೆ ನಿಮ್ಗೆ ಅನುಗ್ರಹ ಆಯ್ತಲ್ವಾ, ಅಷ್ಟೇ ಸಾಕು. ನನಗೆ ನಿಮ್ಮ ದುಡ್ಡು ಬೇಡ, ನಿಮ್ದೇನು ಬೇಡ. ಯಾಕಂದ್ರೆ ರಾಯರ್ ಅದನ್ನ ಏನು ಕೇಳಿಲ್ಲ, ನನ್ನ ಒಂದು ಗೇನು ಹೊಟ್ಟೆ, ನನಗೆ 2 ಹೋಳಿಗೆ ಕೊಟ್ಟು ಬಿಟ್ರೆ ಸಾಕು. ಹೌದು ಗುರುಗಳೇ, ನೀವು ಅದ ಪೂಜೆ ಮಾಡ್ತಾ ಇರೋದ್ರಿಂದ ನನ್ನ ಮನೆಯಲ್ಲಿ ಸಮಾಧಾನ, ಶಾಂತಿ ಎಲ್ಲ ಮೊದಲಿನಕ್ಕಿಂತ ಸ್ವಲ್ಪ ಬಹಳ ಅನುಕೂಲ ಆಗೈತಿ ಗುರುಗಳೇ ನನಗೆ. ಇನ್ನು ನೋಡಮ್ಮ, ಇವಾಗ ವ್ರತವನ್ನು ಮಾಡೋದು 8ನೇ ವಾರದಲ್ಲಿ, ಎಷ್ಟು 6ನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿರೋದು ಅಲ್ವಾ? ಹೌದು ಗುರುಗಳೇ. ಓಕೆ, 6ನೇ ವಾರದಲ್ಲಿ ಅನುಗ್ರಹ ಆಗಿದೆ. ಇವಾಗ ನೀವು ಪೂಜೆ ಮಾಡೋದು ವ್ರತವನ್ನು ಮುಗ್ದಿದೆ, ಕಂಪ್ಲೀಟ್ ಆಗಿದೆ. ಮುಗಿದೇದ್ ಕಂಟಿನ್ಯೂ. ಮತ್ತೆ ನಾನು ಹಂಗೆ ಪೂಜೆ ಮಾಡ್ತಾನೆ ಇದ್ದೀನಿ. ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ತೀನಿ ಗುರುಗಳೇ ನಾನು. ಬೆಳಗಿನ ಜಾವದಲ್ಲಿ ಬೇಗ ಎದ್ದು 4 ಗಂಟೆಯಿಂದ 5:30 ಒಳಗಡೆನೆ, ಯಾಕಂದ್ರೆ ಆ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಎಚ್ಚರಿಕೆ ಇರುತ್ತೆ. ನಾನು ಏನ್ ಹೇಳ್ತಾ ಇವತ್ತು ನಾನು ಪೂಜೆ ಮಾಡ್ತಾ ಇದ್ದೀನಿ ತಾಯಿ. ನಾನು ಬೆಳಗ್ಗೆನೆ ಪೂಜೆ ಮಾಡ್ತೀನಿ. ಯಾಕಂದ್ರೆ ಈ 7-8 ಗಂಟೆಗೆ ನಾವು ಪೂಜೆ ಮಾಡೋದ್ರಿಂದ ಹೋಗಿ ನಮ್ಗೇನು ಫಲ ಸಿಗುತ್ತೆ. ತುಂಬಾ ವರ್ಷ ಕಾಯ್ಬೇಕು. ನಮಗ್ ಬೇಗ ಅನುಗ್ರಹ ಆಗ್ಬೇಕು ಅಂದ್ರೆ 4 ಗಂಟೆಯಿಂದ 5:30 ಒಳಗಡೆ ನಾವು ಆರತಿ ಬೆಳಗ್ಬೇಕು. ನಮ್ಮ ಮನೆ ಹಬ್ಬದ ತರ ಆಚರಿಸ್ಬೇಕು. ಅವತ್ತಿನ ದಿನದಲ್ಲಿ ಗುರುವಾರ ದಿವಸ, ಗುರುವಾರ ಬಂತು ಅಂದ್ರೆ ಸಾಕು, ರಾಯರ ಹಬ್ಬದ ದಿನ ಅದು.
ನಾನು ಅದೇ ರೀತಿ ಮಾಡ್ತಾ ಇದ್ದೇನೆ ಗುರುಗಳೇ. ರಾಯರಿಗೆ ತುಳಸಿ ಮುಡಿಸಿ, ನೀವೇನು ಬಂಗಾರದ ಕಲಶ ಹಾಕಿ ಅಂತ ರಾಯರ್ ಕೇಳಿಲ್ಲ, ನನಗೆ ಹೌದು ಆಭರಣಗಳನ್ನ ಹಾಕಿ ನನಗೆ ಅಂತಂದು ರಾಯರ್ ಕೇಳಿಲ್ಲ. ರಾಯರ್ ಏನ್ ಕೇಳಿದ್ದಾರೆ? ಭಕ್ತಿ ಮಾತ್ರ ಕೇಳಿದ್ದಾರೆ. ಆದ್ರೆ ಹೌದು ಗುರುಗಳೇ. ರಾಯರ್ ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸಿವಿನಿಂದ ಇರಬಾರ್ದು ಅಂತೇಳಿ ಬೆಂಗಳೂರಲ್ಲಿ ಇರ್ತಕ್ಕಂತ ಜಯನಗರ ರಾಯರ ಮಠ ಇವತ್ತಿಗೂ ಹೌದು ಪ್ರತಿ ಗುರುವಾರಕ್ಕೊಮ್ಮೆ 4,000-5,000 ಜನ ಭಕ್ತಾದಿಗಳು ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗ್ತಾರೆ. ಹೌದು ಅದೇ ಗುರುಗಳೇ. ರೀತಿಯಾಗಿ ಮಂತ್ರಾಲಯದಲ್ಲಿ ಲಕ್ಷಾಂತರ ಜನ ಬರ್ತಾ ಇದಾರೆ ತಾಯಿ. ಯಾವತ್ತಿಗೂ ಅನ್ನದ ಕೊರತೆ ಇಲ್ಲ. ನೋಡಮ್ಮ, ಹೌದು ಬರೀ ಅನ್ನ ಸಾಂಬಾರು ಒಂದೇ ಕೊಟ್ಟು ಕಳಿಸುವುದಿಲ್ಲ. ನಿಮ್ಗೆ ಹೌದು ಮೊಸರನ್ನ, ಪಲಾವು, ನಿಮ್ಗೆ ಎಷ್ಟು ಅದ್ಭುತವಾಗಿ ತಿಂತಾ ಇದೀರ ಅಂದ್ರೆ ಅಲ್ಲಿ ಹೌದು ಒಂದು ಸಲ ತಟ್ಟೆಯಲ್ಲಿ ಹಾಕೊಂಡು ತಿಂದ್ರೆ ಇನ್ನೂ ತಿನ್ಬೇಕು ಅನ್ಸುತ್ತೆ. ಹೌದು ಗುರುಗಳೇ. ನಾನು 2 ಸಲ ಹೋಗಿ ಬಂದೆ ಗುರುಗಳೇ. ನಿಮ್ಮ ಫೋನ್ ಮಾತಾಡೋಕ್ಕಿಂತ ಮೊದಲು ಒಂದ್ಸಲ ಹೋಗಿ ಬಂದೆ. ಹ್ಮ್ ಒಮ್ಮೆ ಹೋಗಿ ಬಂದೆ ಗುರುಗಳೇ. ನಾನು ಮತ್ತೆ ನಮ್ಮ ಮನೆ, ನನ್ನ ಮಕ್ಕಳು, ನನ್ನ ಗಂಡನ ಜೊತೆ ಹೋಗಿ ಬಂದೆ ನಾನು. ಹ್ಮ್ 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 ಹೋಗಿ ಬಂದೆ ಗುರುಗಳೇ. ಈಗ ಮತ್ತೆ ಹೋಗ್ಬೇಕು ಅನ್ನಕತ್ತೀವಿ. ರಾಯರ್ ಕರ್ಸ್ಕೊಂಡ್ ಹೋಗ್ತಾ ಇಲ್ಲ ಇನ್ನ. ಇವಾಗ ಕರ್ಸ್ಕೊಂತಾರೆ ತಾಯಿ, ಚಿಂತಿಸಬೇಡ. ಇವತ್ತು ನೋಡಿ ಹ್ಮ್. ಅನುಗ್ರಹ ಆಯ್ತು ಅಂತಂದು ಇಲ್ಲಿಗೆ ಬಿಡಬಾರ್ದು. ಇವತ್ತು 6ನೇ ವಾರದಲ್ಲಿ ನೀವು ಅಂದುಕೊಂಡದ್ದು ಗೋಲ್ಡ್ ಅನ್ನು ಪಡೆದುಕೊಂಡಿದ್ದೀರಾ. ಹೌದು ಗುರುಗಳೇ. ಹೌದಾ? ಅದು ಇನ್ನೂ ಹೆಚ್ಚಿನ ರೀತಿಯಾಗಿ ಕೊಟ್ಟಿದ್ದಾರೆ. ಅದು ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಬಂದಿದೆ ಅಂತ ಹೇಳುವುದು ಬೇಡ. ಒಟ್ನಲ್ಲಿ ನಿಮ್ಗೆ ಅನುಗ್ರಹ ಆಯ್ತಾ? ನೀವು ಆಯ್ತು ಗುರುಗಳೇ. ಅಂದುಕೊಂಡಿದ್ದ ಕೆಲಸ ಇನ್ನೂ ಹೆಚ್ಚಿಗೆ ಆಯ್ತು ಅಂತ ಆಗುತ್ತೆ ಹೋಗಮ್ಮ ಅಂತ ಹೇಳಿದ್ರೆ ಇವತ್ತು ಹೆಚ್ಚಿಗೆ ಆಯ್ತಾ? ಹೌದು ಗುರುಗಳೇ. ಅದಕ್ಕೆ ಇಲ್ಲಿ ಏನೂ ಇಲ್ಲ. ಇಲ್ಲಿ ಒಂದೇ ಒಂದು ನನ್ನ ಧ್ವನಿ ಮುಖಾಂತರ ಸಲ್ಲಿಸೋದು ಏನಂದ್ರೆ, ನೀವು ಮನುಷ್ಯರ ಪಾದ ಹಿಡಿಬೇಡಿ. ಮತ್ತೆ ಹೌದು ಗುರುಗಳೇ. ನನ್ನ ಪಾದ, ನಾನೇನು ಅಷ್ಟು ದೊಡ್ಡವನಲ್ಲ ತಾಯಿ, ನಾನು ತುಂಬಾ ಹೌದು ಚಿಕ್ಕವನು ವಯಸ್ಸಲ್ಲಿ. ಆದ್ರೆ ಹ್ಮ್. ರಾಯರ ಪಾದವನ್ನು ಹಿಡಿದು ಬಿಡಿ. ರಾಯರ ಪಾದ, ಮನುಷ್ಯರು ಇವತ್ತು ನಿಮಗೂ ಮೋಸ ಮಾಡ್ಬೋದು. ಇವತ್ತು ಹೌದು ಯಾರೇ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಅವನು ತುಳಿಯೋರು ಜಾಸ್ತಿ ಜನ ಇರ್ತಾರೆ. ಹೌದು ಆದ್ರೆ ಗುರುಗಳೇ. ಇವತ್ತಿನ ದಿನದಲ್ಲಿ ಇಷ್ಟು ಒಂದು ಸತ್ಯವನ್ನು ಬರ್ತಾ ಇದೆ, ನುಡಿದಂತ ಮಾತನ್ನು ಸತ್ಯವನ್ನು ಬರ್ತಾ ಇದೆ ಅಂತ ಹೇಳಿದ್ರೆ ಇದೆಲ್ಲ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದದಿಂದ ಬರ್ತಾ ಇದೆ. ಇನ್ನೊಂದು, ಎಲ್ಲಾ ಈ ವಿಡಿಯೋವನ್ನು ನೋಡ್ತಾ ಇರತಕ್ಕಂತ ನನ್ನ ಅಣ್ಣ ತಮ್ಮಂದಿರಾಗ್ಲಿ, ತಂದೆ ತಾಯಿಂದಿರಾಗ್ಲಿ, ಅಕ್ಕ ತಂಗಿಂದಿರಾಗ್ಲಿ, ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತಾಯಿ. ಹೌದು ಗುರುಗಳೇ. ನಾನು ಇದು ಅನ್ಕೊಂಡಿದ ಮೇಲೆ ನನಗ ರಾಯರಿಗೆ ನಾಳೆ ಆರಾಧನಕ್ಕೆ ಒಂದ್ ಅಕ್ಕಿ ಪಾಕಿಟ್ ಅದು ಕೊಡಿಸ್ಬೇಕಂತ ಮಾಡೀನಿ ಗುರುಗಳೇ. ಆಹಾ, ಅದ್ ಒಳ್ಳೇದು ಕೊಡಿಸ್ತೀನಿ ನನ್ ತಾಯಿ, ಗುರುಗಳೇ. ಒಳ್ಳೇದು ನನ್ ನಾನು ತಾಯಿ. ಇದು ನನಗೆ ಬಹಳ ಖುಷಿ ಆಯ್ತು ನಿಮ್ಮ ವಿಚಾರದಲ್ಲಿ. ನೋಡಿ, ರಾಯರ ಮಠ ಎಲ್ಲಿರುತ್ತೋ ಅಲ್ಲಿ ಹೋಗಿ ಕೊಡಿಸಿ. ನೀವು ಅಕ್ಕಿ ಮೂಟೆ ಅಲ್ಲಿ ಕೊಡಿಸ್ತೀರಾ? ಭಟ್ರಿಗೆಲ್ಲ ಕೇಳ್ಕೊಂಡ್ ಬಂದಿದ್ದೀನಿ ಗುರುಗಳೇ. ಅವ್ರು ತಂದು ಕೊಡಿ ಅಮ್ಮ ಅಂತ ಹೇಳಿದ್ರು. 10 kg ಬೆಲ್ಲ, ಒಂದ್ ಅಕ್ಕಿ ಪಾಕೆಟ್ ಕೊಡಿಸ್ತೀನಿ ಅಂತ ಅನ್ಕೊಂಡ್ ಬಂದಿದ್ದೀನಿ ಗುರುಗಳೇ. ಕೊಡಿಸಮ್ಮ. ರಾಯರ ಮಠ ಎಲ್ಲಿರುತ್ತೋ ಆ ಸನ್ನಿಧಾನಕ್ಕೆ ರಾಯರ ಹತ್ರ ಹೋಗಿ, ತಂದೆ ನನ್ನ ಕೈಲಿ ಇಷ್ಟ ಆಗುತ್ತೆ, ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ರೀತಿಗೆ ಕೊಡಿಸುವಷ್ಟು ಶಕ್ತಿ ನೀವು ನನಗೆ ತುಂಬಿ ಅಂತ ಕೇಳ್ಕೊಂಡು ಕೊಡಿಸ್ಬಿಟ್ಟು ಬನ್ನಿ. ರಾಯರ ಹ್ಮ್ ಮಠ ಎಲ್ಲಿರುತ್ತೆ? ಯಾಕಂದ್ರೆ ನೀವೇನ್ ಹ್ಮ್ ಕೊಡಿಸ್ತೀರಲ್ವಾ, ಅಕ್ಕಿ ಮೂಟೆ ಆಗ್ಲಿ ಹೌದು ಬೆಲ್ಲ ಆಗ್ಲಿ, ಅದನ್ನ ರಾಯರ್ ತಿನ್ನುವುದಿಲ್ಲ. ಹೌದು ಗುರುಗಳೇ. ರಾಯರು ಆರಾಧನಕ್ಕೆ 3 ಏನ್ ದಿನದ ಮಾಡ್ತಾರೆ, ಆರಾಧನೆಕ್ಕೆ. ಈ ರಾಯರು ಏನ್ ಮಾಡ್ತಾರಂದ್ರೆ ಮತ್ತೆ ಹಿಂದೆ ತಿರುಗಿಸಿ ನೀವೇ ತಿನ್ನಿ, ನೀವು ಹೊಟ್ಟೆ ತುಂಬಾ ತಿನ್ನಿ, ಚೆನ್ನಾಗಿರಿ ಮಕ್ಕಳೇ ಅಂತಂದು ಮತ್ತೆ ನಮ್ಗೆ ಕೊಡ್ತಾರೆ ಅವರು. ಹೌದು ಗುರುಗಳೇ. ನಾವ್ ಅಕ್ಕಿ ಮೂಟೆ ಕೊಡೋದ್ರಿಂದ ಒಂದು ಅಕ್ಕಿ ಮೂಟೆಯಿಂದ ಒಂದು 50 ಜನ ಊಟ ಮಾಡ್ಬೋದಾ? ಹೌದು ಗುರುಗಳೇ. ಅದಕ್ಕೆ ನಾನು ಹೇಳ್ತಾ ಇರೋದು ತಾಯಿ, 50 ಜನ ಊಟ ಮಾಡೋದ್ರಿಂದ ನಮ್ಮ ಪಾಪ ಕರ್ಮಗಳು ಎಲ್ಲ ಕಳೆದು ಹೋಗುತ್ತೆ. ನಿಮ್ಮ ಕೈಲಿ ಸಾಧ್ಯವಾದ್ರೆ ಮಂತ್ರಾಲಯಕ್ಕೆ ಹೋಗಿ, ರಾಯರ ಮಠಕ್ಕೆ ಹೋಗಿ, ನಿಮ್ಮ ಮನಸ್ಸಲ್ಲಿ ಏನಾದ್ರು ಅಂದುಕೊಂಡು ಬನ್ನಿ, ಕೇಳ್ಕೊಳ್ಳಿ, ತಂದೆ ಬರುವ ವರ್ಷ ನನಗೆ ಇನ್ನೂ ಹೆಚ್ಚಿನ ರೀತಿಗೆ ಕೊಡಿಸುವಷ್ಟು ಶಕ್ತಿ ತುಂಬಿ ಅಂತ ಹೇಳಿ. ಬರುವ ವರ್ಷ ನೀವು ಇವತ್ತು 1 ಪಾಕೆಟ್ ಅನ್ನು ಕೊಡಿಸಿದ್ರ, ಬರುವ ವರ್ಷ ಇನ್ನೂ 2 ಪಾಕೆಟ್ ಎಕ್ಸ್ಟ್ರಾ ಕೊಡಿಸ್ತೀರಾ ನೀವು. ಹೌದು ಗುರುಗಳೇ. ನಾನ್ ನನ್ನ ಕೈಲಿ ಆಗ್ತೈತಿ ಅಂತ ಅನ್ಕೊಂಡಿದ್ದಿಲ್ಲ ಗುರುಗಳೇ. ಅದನ್ನ ನಾನು ಎಷ್ಟು ಜನ ಅದನ್ನ ಕೈ ಹಾಕಿ ಹಿಂದ್ ಸರ್ಕೊಂಡಾರ ಗುರುಗಳೇ, ಆಗಲ್ಲ ಅಂತೇಳಿ. ಹ್ಮ್ ಅದು ನನ್ನಿಂದ ಆಯ್ತು ಗುರುಗಳೇ. ಅದು ನನಗ್ ಬಾಳ ಅಂದ್ರೆ ಬಾಳ ಖುಷಿ ಆಯ್ತು. ಅದು ಓಹೋ, ನಿಮ್ಮಿಂದನೇ ಆಯ್ತು ಒಟ್ನಲ್ಲಿ. ನಮ್ಮಿಂದನೇ ಆಯ್ತು ಗುರುಗಳೇ. ನೀವು ಹೇಳಿಕೊಟ್ಟ ವ್ರತದಿಂದ ಆಯ್ತು ಗುರುಗಳೇ ನನಗದು. ಹಾ 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 ಹ್ಮ್ ಬಾಳ ಪವರ್ಫುಲ್ ವ್ರತ. ನನಗ ಬಾಳ ಅನುಕೂಲ ಮಾಡಿಕೊಡ್ತೇವೆ ಗುರುಗಳೇ. ನನಗ ಆಗತ್ತೆ, ನನ್ನ ಸಾಧ್ಯ ಆದ್ ನನಗೆ ನಂಬಕ್ ಆಗ್ತಿಲ್ಲ ಗುರುಗಳೇ ಅದನ್ನ. ಹ್ಮ್ ಅಷ್ಟು ಹೆಚ್ಚಿನ ರೀತಿಯಾಗಿ ನನಗೆ ಅನುಕೂಲ ಮಾಡಿಕೊಟ್ರು ರಾಯರು ನನಗೆ. ನೋಡಿ, ಕೈ ತುಂಬಾ ಏನೋ ಅಂದುಕೊಂಡಿದ್ದೆಲ್ಲ ಕೈ ತುಂಬಾ ಬಂದಂತ ಸಂದರ್ಭದಲ್ಲಿ ನಮ್ಮನ ಶಾಂತಿ, ನೆಮ್ಮದಿ ಎಷ್ಟು ಅದ್ಭುತವಾಗಿರುತ್ತೆ ತಾಯಿ. ಹೌದು ಗುರುಗಳೇ. ಹೌದಲ್ಲಮ್ಮ? ಅದೇ ಹೌದು ಗುರು. ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಷ್ಟೋ ಜನಗಳು ತಾಯಿಂದಿರು, ತಂದೆ ತಾಯಿಂದಿರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಸ್ವಾಮಿ ಲೈವ್ ಬನ್ನಿ ಅಂತ ಕೇಳ್ಕೊಂತಾ ಇದ್ದಾರೆ. ಹೌದು ನಾನು ಗುರುಗಳೇ. ನಾಳೆ ಇಲ್ಲ ನಾಡಿದ್ದು ಇನ್ನು ಮುಂದೆ ಪ್ರತಿನಿತ್ಯನೂ ನಾನು ಲೈವ್ ಅಲ್ಲಿ ಬರೋಕೆ ಪ್ರಯತ್ನ ಪಡ್ತೀನಿ. ಗುರುಗಳೇ, ನಾ ನಿಮ್ಗೆ ಎಷ್ಟು ಕುಂತ್ರು ನಿಂತ್ರು ಫಸ್ಟ್ ಫೋನ್ ತಗೊಂಡ್ರೆ ನಿಮಗ್ ಫೋನ್ ಹಚ್ಚೆ ನಾ ಬೇರೆ ಮತ್ತೊಬ್ಬರಿಗೆ ಹಚ್ಬೇಕಂದ್ರೆ ಗುರುಗಳಿಗೆ ಹಚ್ಚೋಣ. ಫಸ್ಟ್ ಫೋನ್ ನಿಮ್ದು ಫೋನ್ ಹಚ್ಚೆ ನಾ ಬೇರೆ ಹಚ್ತಿದ್ದೆ ಗುರುಗಳೇ. ಹ್ಮ್ ಫಸ್ಟ್ ರಾಯರಿಗೆ ಗುರುಗಳಿಗೆ ಹಚ್ಚೋಣ. ಫಸ್ಟ್ ನನಗೆ ಇವತ್ತಾರು ಗುರುಗಳು ಸಿಗುತ್ತೋ ಏನೋ ಆಗಲಿಂದ ನನಗ ಏನೋ ಮನಃಶಾಂತಿ, ಏನೋ ಇವತ್ತು ನನಗೆ ಏನೋ ಫೋನ್ ಕಾಲ್ ಸಿಗುತ್ತೋ ಏನೋ ಅನ್ಕೊಂಡೆ ಗುರುಗಳೇ. ನನಗೆ ನಾನು ನಾನು ಇಷ್ಟು ಪುಣ್ಯವಂತೆ ದಿವಸ ಗುರುಗಳೇ. ನಾನು ಲೈವ್ ಬನ್ನಿ ಅಂತ ಎಲ್ಲ ಕಮೆಂಟ್ ಮಾಡ್ತಾ ಇದ್ರೆ, ನಾನು ಲೈವ್ ಯಾಕೆ ಬಂದಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಒಂದು ಕಾರಣ ಇದೆ ತಾಯಿ.
ಹೌದು ಅದನ್ನ ಗುರುಗಳೇ. ಇವತ್ತು ಹೇಳ್ಕೊಂಡ್ರೆ ಸರಿ ಅನಿಸುವುದಿಲ್ಲ. ನಾನು ಲೈವ್ ಹ್ಮ್ ಅಲ್ಲಿ ಇವತ್ತು ಅಥವಾ ನಾಳೆ ಇಲ್ಲ ನಾಡಿದ್ದು ಇನ್ನ 2ರಿಂದ 3 ದಿನದಲ್ಲಿ ನಾನು ಬರ್ತೀನಿ ಲೈವ್ ಅಲ್ಲಿ. ನಿಮ್ದು ಬಂದಂತ ಅದ್ಭುತ ಸಂದರ್ಭ ಹ? ಗುರುಗಳೇ. ನೀವು ಕಾಶಿ ಇದಕ್ಕೆ ಕೇದಾರ್ನಾಥ್ಗೆ ಹೋಗಿದ್ದು ಪ್ರತಿಯೊಂದು ವಿಡಿಯೋನು ನೋಡಿವಿ ಗುರುಗಳೇ. ಹ್ಮ್ ನಿಮ್ ಮುಂದ ನಾವ್ ಎಲ್ಲಾ ನೋಡ್ಕೊಂಡ್ ಹಬ್ಬ ಹೆಂಗ ನಡ್ಕೊಂಡ್ ಹೋಗ್ತಿದ್ದಾರೆ ಕಾಲುಗಳು. ಬಹಳ ಖುಷಿ ಆಯ್ತು ಗುರುಗಳೇ ಪಾದಯಾತ್ರೆ ಮಾಡಿದ್ದು ನಮಗೆ. ನೋಡಿ, ಅಷ್ಟು ಬರಿಗಾಲಲ್ಲಿ ಹೋದ್ರುನು ಹೌದು ಹುಬ್ಳಿಯಲ್ಲಿ ಗುರುಗಳೇ. ಇರ್ತಕ್ಕಂತ ವಿದ್ಯಾನಗರದಲ್ಲಿ ಇರ್ತಕ್ಕಂತ ಒಂದು ತಾಯಿ ಏನ್ ಹೇಳಿದ್ರು, ಇವ್ರು ಪಾದಯಾತ್ರೆನೇ ಮಾಡಿಲ್ಲ, ಕಾರಲ್ಲಿ ಹೋಗಿದ್ದಾರೆ, ಬೈಕಲ್ಲಿ ಹೋಗಿದ್ದಾರೆ, ಅಯ್ಯೋ ಶೂ ಗುರುಗಳೇ. ಹಾಕೊಂಡಿದ್ದಾರೆ, ಚಪ್ಪಲಿ ಹಾಕೊಂಡು ಹೋಗಿದ್ದಾರೆ ಅಂತಂದು ಅಪಪ್ರಚಾರವನ್ನು ಮಾಡ್ತಾ ಇದಾರೆ ಆ ತಾಯಿ. ಗುರುಗಳೇ ನಾವ್ ನಿಮ್ ಪ್ರತಿಯೊಂದು ವಿಡಿಯೋನು ನೋಡಿವಿ ನೋಡ್ರಿ ಅಲ್ಲ, ಗುರುಗಳೇ. ನಾನೇನಾದ್ರೂ ಆ ತರದಲ್ಲಿ ಮಾಡಿದ್ರೆ ಅಯ್ಯೋ, ಇಲ್ಲ ನಾನೇನಾದ್ರೂ ಗುರುಗಳೇ. ಮಾಡಿದ್ರೆ ನನ್ನ ಶಿವ ಕರ್ಕೊಂತಿರ್ಲಿಲ್ಲ, ಅಯ್ಯೋ ಗರ್ಭಗುಡಿನೇ ಕರೆದುಕೊಂಡ್ರು ನನ್ನನ್ನ. ಗುರುಗಳೇ, ಅಂತ ಉರಿ ಉರಿ ಬಿಸಿಲಾಗ ಕಾಲಿಗೆ ಚಪ್ಲಿ ಇಲ್ದೇನೆ ನೀವು ಊಟಕ್ಕಿಲ್ದೇನೆ ಒಂದೊಂದ್ಸಲೇನು ಎಷ್ಟು ನೀವು ಕಷ್ಟಪಟ್ಟು ನನಗೆ ಬೇಜಾರಾಕಿತ್ತು ಗುರುಗಳೇ. ಒಂದೊಂದ್ಸಲ ನೋಡಿ ನಾವ್ ಇಲ್ಲೇ ಬರೇ ರಾಯರ್ ಮಠಕ್ ಹೋಗುವಾಗ ನಾ ಚಪ್ಲಿ ಇಲ್ದ ಹೋದ್ರೆ ಪ್ರತಿ ಸಲ ಅನ್ಕೊಂಡ್ ಹೋಗ್ತಿದ್ದೆ, ನಾ ಇಷ್ಟಕ್ಕೂ ಪಾದಯಾತ್ರೆ ಮಾಡಾಕ್ ನಾವ್ ಮಾಡ್ತೀವಿ ಗುರುಗಳು ಅಲ್ಲಿವರೆಗೂ ಹೆಂಗ್ ಹೋಗಿರ್ಬೋದು ಅನ್ಕೊಂತಿದ್ದೆ ಗುರುಗಳೇ ನಾನು. ಅಲ್ಲಮ್ಮ, 22 ಕೆಜಿ ಬ್ಯಾಗ್ ಅನ್ನು ಹೊತ್ಕೊಂಡು ಹೌದು ನೋಡಮ್ಮ, ಗುರುಗಳೇ. 18ರಿಂದ 20 ಕೆಜಿ ಆಗ್ತಾ ಇತ್ತು. ಮತ್ತೆ ನೀರಿನ ಬಾಟ್ಲು, ಮತ್ತೆ ಮಳೆ ಬಂದಂತ ಸ್ವಲ್ಪ ಮಳೆ ಬಂತು, ಆಮೇಲೆ ಮೇಲೆ ಹತ್ತುವಂತ ಸಂದರ್ಭದಲ್ಲಿ ಅದೆಲ್ಲ ಹೌದು ಗುರು. ನೆನಕೊಂಡು ಸುಮಾರು ಒಂದು 30 ಕೆಜಿ ಆಯ್ತು ವೇಟು. ಆ 30 ನೀರೆಲ್ಲ ಕೆಜಿ ನಡೆದಿದ್ದೆಲ್ಲ ಬಾಳ ನೋಡಿದೆ ಗುರುಗಳೇ ನೋಡಿ, ನಿಮ್ದು. ಅಲ್ಲೊಬ್ರು ಬಂದ್ರು, ಈ ಡೆಲ್ಲಿಯವರು ಬಂದ್ರು. ಹೌದು ಅವ್ರು ಗುರುಗಳೇ ಬಂದು ನನ್ನ ನೋಡಿದೆ. ಬ್ಯಾಗ್ ಅನ್ನು ಕೆಳಗಡೆಯಿಂದ ಮೇಲ್ಗಡೆಯವರು ತಗೊಂಡ್ ಬಂದ್ರು. ಪಾಪ ನನ್ನ ನೋಡ್ತೀನಿ. ಒಟ್ಟಿಗೆ ಅವರು ಬರಿಗಾಲಲ್ಲಿ ಬಂದಿದ್ದಾರೆ, ಅವ್ರು ಹೌದು ಪಾದಯಾತ್ರೆ ಗುರುಗಳೇ. ಮಾಡಿಲ್ಲ. ಯಾಕಂದ್ರೆ ಅಲ್ಲಿಂದ ಅವ್ರು ಮೇಲೆ ಎಲ್ಲ ಕಲ್ಲೆಲ್ಲ ಬೀಳ್ತಿದ್ವು ಗುರುಗಳೇ. ಅಂತದ್ರಲ್ಲೇ ಹೋಗಿ ಬಂದಿರಿ ನೀವು. ಅಂತದ್ರಲ್ಲಿ ಹೋಗಿ ಬಂದ್ರೆ, ಹುಬ್ಳಿಯಲ್ಲಿ ಆ ತಾಯಿ ಏನ್ ಹೇಳಿದ್ರಂದ್ರೆ, ಇಲ್ಲ ಇವರು ಪಾದಯಾತ್ರೆ ಮಾಡಿಲ್ಲ, ಜನಗಳಿಗೆ ಮೋಸ ಮಾಡ್ತಾ ಇದಾರೆ ಅಂತ ಹೇಳ್ತಿದ್ರು. ನಾನು ಇಲ್ಲ. ಮೋಸ ಮಾಡುವಂತ ವ್ಯಕ್ತಿ ಆಗಿದ್ರೆ ಪ್ರತಿನಿತ್ಯ ಲೈವ್ ಅಲ್ಲಿ ಯಾಕೆ ಬರ್ತಾ ಇದ್ದೆ ನಾನು? ಹೌದು ಗುರುಗಳೇ. ಅಲ್ಲ ಅವ್ರು ಕರೆಕ್ಟ್ ಆಗಿ ನೋಡ್ಯಾರ ಇಲ್ಲ ಗುರುಗಳೇ. ಅಲ್ಲ ನೋಡಿನೂ ಈ ತರ ಮಾತಾಡ್ದಾರಂದ್ರೆ ಅದ ನಮ್ಮ ಮಾನವೀಯತೆಯಿಂದ ಗೊತ್ತಾಗಲ್ಲ ಗುರುಗಳೇ ನಮ್ಗೆ ಹೆಂಗ್ ಮಾತಾಡ್ಬೇಕನ್ನೋದು. ಇಲ್ಲಮ್ಮ, ತಾಯಿ ಉದ್ದೇಶನೇ ಬೇರೆ ಇತ್ತು. ಜನಗಳ ಹ್ಮ್ ಹತ್ರ ಮೋಸ ಮಾಡ್ಕೊಂಡು ದುಡ್ಡು ತಗೊಂಡಿದಾರಂತೆ, ಅದು ಶಾಶ್ವತ ಬೇಡ ಗುರುಗಳೇ. ಉಳಿಯೋದಲ್ಲ. ಆ ಕರ್ಮ ನಾವ್ ಕಟ್ಕೋಬಾರ್ದು. ನನ್ನ ಹೆಸರನ್ನು ಹೇಳ್ಕೊಂಡು ದುಡ್ಡು ಸಂಪಾದನೆ ಮಾಡಿದಾರಂತೆ. ಅಯ್ಯೋ. ಒಬ್ಬೊಬ್ರ ಹತ್ರ 5,000, 7,000, 13,000 ಹಿಂಗತೆ ದುಡ್ಡು ತಗೊಂಡಿದ್ದಾರೆ. ಮನೆಗೆಲ್ಲ ರೇಷನ್ ಗುರುಗಳು ಬರ್ತಾ ಇದಾರೆ, ನೀವು ಅದು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಹೇಳಿ ಎಲ್ಲಾರ ಹತ್ರನು ರೇಷನ್ ತರಿಸ್ಕೊಂಡು, ಆ ರೇಷನ್ ಎಷ್ಟು ದಿವಸ ಇರುತ್ತಮ್ಮ? ಹೌದು ಗುರುಗಳೇ. ಆ ಕರ್ಮ ನಾವ್ ಕಟ್ಕೋಬಾರ್ದು ಗುರುಗಳೇ. ಇವಾಗ ಆ ನೀವು ತಾಯಿಗೆ ನಾನು ಹೇಳ್ತಾ ಇದ್ದೀನಿ, ನಾನು ಯಾವತ್ತೂ ಶಾಪ ಹಾಕುವುದಿಲ್ಲ ಆ ತಾಯಿಗೆ. ಆದ್ರೆ ಹೌದು. ಇನ್ ಮುಂದೆ ಆ ತರ ಮಾಡಬಾರ್ದು ಅನ್ನೋದು ನನ್ನ ಆಸೆ. ಆ ಅದು ಕೂಡ ತಾಯಿಗೆ ವಿಡಿಯೋ ಒಳ್ಳೆ ನೋಡಿನ್ ಬುದ್ಧಿ ಗುರುಗಳೇ. ಬರಲಿ. ನಿಮ್ 2 ವಿಡಿಯೋ ನೋಡಿನ್ ಗುರುಗಳೇ. ನೀವ್ ಈ ತರ ಎರಡು ದಿನ ಬೆಳಗಾದ್ರೆ ನಿಮ್ದು ವಿಡಿಯೋ ಫಸ್ಟ್ ಆ ನೋಡಿ ನಾನು. ತಾಯಿಗೆ ಒಳ್ಳೆ ಬುದ್ಧಿ ಬರಲಿ. ರಾಯರು ಅವ್ರಿಗೆ ಕೆಟ್ಟದ್ದನ್ನು ಇರುವುದನ್ನು ಕಳೆದುಕೊಂಡು ಹೋಗ್ಬಿಡ್ಲಿ, ಒಳ್ಳೆ ಬುದ್ಧಿ ಕೊಟ್ಟು ಇನ್ನೊಂದು 4 ಜನಕ್ಕೆ ಒಳ್ಳೇದು ಮಾಡ್ಲಿ ಅನ್ನುವುದೇ ನನ್ನ ಆಸೆ. ಖಂಡಿತ ಆ ತಾಯಿ ಏನಾದ್ರೂ ಈ ರೆಕಾರ್ಡ್ ಕೇಳಿಸ್ಕೊಂತ ಇದ್ದಿದ್ರೆ, ಖಂಡಿತ ಹೌದು. ಅಮ್ಮ, ನೀನ್ ತಪ್ಪನ್ನು ತಿದ್ದುಕೊಂಡು ಇನ್ನು ಮುಂದೆ ನಾನು ಒಳ್ಳೆಯವಳಾಗಿ ಇರುತ್ತೇನೆ ಅಂತ ಹೇಳಿಕೊಂಡು ರಾಯರಿಗೆ ಒಂದು ಪ್ರಮಾಣ ವಚನದಿಂದ ಕೇಳ್ಕೊಂಡು ನೀನು ಮುಂದುವರಿಯಮ್ಮ ಅಂತ ಹೇಳ್ತೀನಿ. ಯಾಕಂದ್ರೆ ರಾಯರ್ನ ನಂಬಿ ಕೆಟ್ಟವ್ರು ಯಾರು ಇಲ್ಲ. ಯಾಕಂದ್ರೆ ಹೌದು. ರಾಯರ ಹೆಸರನ್ನು ಹೇಳ್ಕೊಂಡು ಈ ತರದಲ್ಲಿ ವ್ಯವಹಾರ ಮಾಡಬಾರ್ದು ರಾಯರು. ಯಾಕಂದ್ರೆ ಹೌದು. ನನ್ನ ನಂಬ್ಕೊಂಡು ಬಂದಂತ ಭಕ್ತಾದಿಗಳು ಯಾರು ಹಸುವಿನಿಂದ ಇರಬಾರ್ದು ಅಂತೇಳಿ ಇವತ್ತಿಗೂ ಅವರು ಹೌದು. ಕಷ್ಟಪಟ್ಟಿರೋ ಕಷ್ಟ ಎರಡ ತಾಯಿ. ಒಂದು ಹೊತ್ತು ಊಟ ಹೌದು. ಮಾಡಿ 4 ವರ್ಷ ಉಪವಾಸ ಹೋಗಿದ್ದಾರೆ ರಾಯರು. ರಾಯರು ಹೌದು. ಅಂತ ಮಹಾನ್ ಗುರುಗಳ ಹೆಸರನ್ನು ಹಾಳು ಮಾಡಬಾರ್ದು ಈ ತಾಯಿ. ಹೌದು ಗುರುಗಳೇ. ನನಗೆ ನಾವು ಬೇಕಾದ್ರೆ ಏನಾದ್ರು ಅಕಸ್ಮಾತ್ ನನ್ನ ಮೇಲೆ ಯಾರೋ ಏನೋ ಹೇಳ್ಕೊಟ್ಟಿರ್ಬೋದು ಆ ತಾಯಿಗೆ. ಬೇಡ ಅಕಸ್ಮಾತ್ ದ್ವೇಷ ಗುರುಗಳೇ. ಇದ್ರೆ ನಿಮ್ಗೆ ನನಗೆ ಯಾರ್ ಬಂದು ಹೇಳ್ಕೊಟ್ರು ನಮ್ ಬುದ್ಧಿ ನಮ್ ಕೈಲಿ ಇರ್ಬೇಕಲ್ಲ ಗುರುಗಳೇ. ಅದು ಪ್ರತ್ಯಕ್ಷ ನಿಮ್ದೆಲ್ಲಾ ನೋಡಿ ನಾವ್ ಈ ತರ ಮಾತಾಡಿದ್ರೆ ನಮ್ದು ಯಾವ ಕರ್ಮಕ್ ಹೋಗ್ತೀವಿ ಗುರುಗಳೇ ನಾವು. ಅಲ್ಲಮ್ಮ, ಏನೇ ಇದ್ರು ಇರ್ಲಿ. ಯಾಕಂದ್ರೆ ಆ ತಾಯಿಗೆ ಬುದ್ಧಿ, ಒಳ್ಳೆ ಬುದ್ಧಿನೂ ಇದೆ, ಕೆಟ್ಟ ಬುದ್ಧಿನೂ ಇದೆ. ಬಟ್ ಒಳ್ಳೆ ಬುದ್ಧಿ ಯೂಸ್ ಮಾಡ್ಕೊಂತ ಇಲ್ಲ, ಬರೀ ಕೆಟ್ಟ ಬುದ್ಧಿನೇ ಯೂಸ್ ಮಾಡ್ಕೊಂತ ಇದ್ರೆ ಇನ್ನು ಮುಂದಾದ್ರೂ ಒಳ್ಳೆ ಬುದ್ಧಿ ಯೂಸ್ ಮಾಡ್ಕೊಳ್ಳಿ ಅಂತಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಆ ತಾಯಿ ಹೆಸರು ಹೇಳೋದು ಬೇಡ. ಯಾಕಂದ್ರೆ ಹೆಣ್ಣು, ಆ ತಾಯಿನೂ ನನ್ನ ತಾಯಿನೇ. ಹೌದು ಅದಕ್ಕೆ ಗುರುಗಳೇ. ಇನ್ನೊಬ್ಬರಿಗೆ ನಾವು ಇದನ್ನ ಮಾಡೋದು ಬೇಡ. ಒಳ್ಳೇದಾಗ್ಲಿ. ಆಯ್ತಮ್ಮ ತಾಯಿ, ನಿನಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವಾಗ ಆಲ್ರೆಡಿ ಇಷ್ಟು ಅನುಗ್ರಹ ಆಗಿದೆ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಬೇಕು ಅಂತಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಅತಿ ಶೀಘ್ರದಲ್ಲೇ ಲೈವ್ ಅಲ್ಲಿ ಬರ್ತೀನಿ. ಇನ್ನು 1 ದಿನ ಆಗ್ಬೋದು, 2 ದಿನ ಆಗ್ಬೋದು. 3ನೇ ದಿನಕ್ಕೆ ಲೈವ್ ಅಲ್ಲಿ ಬಂದು ನಿಮ್ಮ ಒಟ್ಟಿಗೆ ಮಾತಾಡ್ತಾ ಇರ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ.